ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋವನ್ನು ನೋಡ್ಬೋದು ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಒಂದು ಸೆಲೆಬ್ರಿಟಿ ಕೈಗಳನ್ನು ಇವತ್ತು ಸ್ಟಡಿ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ನೋಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ಅಫ್ಕೋರ್ಸ್ ನೀವು ಕ್ವಿಟ್ ಮಾಡ್ಬೋದು. ಸೊ ಇದು ಒಂದು ಅಕ್ಕಲ್ಟ್ ಸೈನ್ಸು. ಸೊ ಈ ಒಂದು ಸೈನ್ಸಲ್ಲಿ ನಮ್ಮ ಒಂದು ಹಸ್ತರೇಖೆಯಲ್ಲಿ ಇರುವಂಥ ಸಿಂಬಲ್ಗಳನ್ನ ಇಟ್ಕೊಂಡು ನಮ್ಮ ಭವಿಷ್ಯವನ್ನು ಒಂದು ಪ್ರೆಡಿಕ್ಟ್ ಮಾಡುವಂಥ ಒಂದು ವಿಧಾನ. ಸೊ ಈ ಒಂದು ವಿಧಾನದಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಹಸ್ತರೇಖಾಶಾಸ್ತ್ರ ಅಂತಾರೆ ಕನ್ನಡದಲ್ಲಿ, ಹಿಂದಿ ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತಾರೆ. ಸೊ ಇದು ಇಂಡಿಯಾದು ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲೂ ಪ್ರಚಲಿತವಾಗಿದೆ. ಮುಖ್ಯವಾಗಿ ಇಂಡಿಯಾದಲ್ಲಿ ಇದನ್ನು ಜಾಸ್ತಿ ಬಿಲೀವ್ ಮಾಡ್ತಾರೆ. ಹಾಗಾಗಿ ಇದು ಒಂದು ಪ್ರಾಚೀನ ಒಂದು ವಿದ್ಯೆ. ಇದನ್ನು ಸುಮ್ಮನೆ ವಿಡಿಯೋವನ್ನು ಮಾಡೋದಲ್ಲ, ಇದರಲ್ಲಿ ಭಾಳಷ್ಟು ಡೀಪಾಗಿ ಅಧ್ಯಯನ ಮಾಡಿಬಿಟ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಅವರು ಕ್ವಿಟ್ ಮಾಡ್ಬೋದು. ನನಗೆ ಯಾವುದೇ ಬೇಜಾರು ಇಲ್ಲ. ಮತ್ತು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು, ಪಾಸಿಟಿವ್ ಚೆನ್ನಾಗಿದೆ ಅನಿಸಿದ್ರೆ ಚೆನ್ನಾಗಿದೆ, ಅದು ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಒಂದು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಸಾಕಷ್ಟು ಈ ಒಂದು ಹಸ್ತದಲ್ಲಿ ನಿಮಗೆ ನೋಡಿ, ಗುರು, ಶನಿ, ಸೂರ್ಯ ಹಾಗೂ ಬುಧ, ಈ 4 ಒಂದು ಪ್ಲಾನೆಟ್ಸ್ ಹತ್ರ ನಿಮಗೆ ನಿಮಗೆ 4 ಒಂದು ಪರ್ವತಗಳಲ್ಲಿ ಒಂದು ಪಾಸಿಟಿವ್ ಸಿಂಬಲ್ಸನ್ನು ಕಾಣ್ತಾ ಇದ್ದಾವೆ. ಯಾವ ಸಿಂಬಲ್ಸು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಈಗ ಈ ಒಂದು ಯಾವುದೇ ಚಿಹ್ನೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ ಗುರು ಪರ್ವತದ ಮೇಲೆ ಯಾವುದೇ ಚಿಹ್ನೆಗಳಿಲ್ಲ, ತುಂಬ ಉಬ್ಬಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಥರ ಚಿಹ್ನೆ ಭಾಳ ಅಪರೂಪ. ಎರಡನೇದಾಗಿ ಭಾಗ್ಯರೇಖೆ ನೋಡಿ, ಈ ಒಂದು ಶನಿ ಪರ್ವತದಲ್ಲಿ ಭಾಗ್ಯರೇಖೆ ನೇರವಾಗಿ ಶನಿ ಪರ್ವತನ ತಲುಪಿರೋದು, ಯಾವುದೇ ಅಡೆತಡೆಗಳು ಇಲ್ಲದೆ ಅಂತ ಹೇಳೋದು. ಅಡೆತಡೆಗಳು ಇಲ್ವಾ ಅಂತ ಕೇಳಿದರೆ ಇದೆ. ಯಾವಾಗಿದೆ ಅಂದರೆ ನೋಡಿ, ಈ ಒಂದು ಪ್ರದೇಶದಲ್ಲಿ ಅಂದರೆ ಅರೌಂಡ್ ಒಂದು 43-44 ವರ್ಷದ ಆಸ್ಪಾಸಲ್ಲಿ ಇವರು ಬಹಳಷ್ಟು ಹೊಡೆತ ತಿಂದಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಗುರು ಶನಿ ಪರ್ವ ಸೂಪರ್. ಇನ್ನು ಸೂರ್ಯ ಪರ್ವ ನೋಡಿ, ಇನ್ನು ಸ್ಟ್ರೈಟಾಗಿ ಒಂದು ರೇಖೆ, ಸೂರ್ಯ ರೇಖೆ ಇರೋದನ್ನು ಕಾಣ್ಬೋದು. ಸೂರ್ಯ ರೇಖೆ ಯಾರಿಗಿರುತ್ತೆ ಅವರು ಸಖತ್ ಜನಪ್ರಿಯತೆಯನ್ನು ಪಡೀತಾರೆ, ಒಂದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ. ಸೊ ಹಾಗಾಗಿ ಅವರ ಒಂದು ಹಸ್ತ ಅದ್ಭುತ ಅಂತ ಹೇಳ್ಬೋದು. ನೆಕ್ಸ್ಟ್ ಬುಧ ಪರ್ವದಲ್ಲಿ ಸಹ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರೋದನ್ನು ಕಾಣಿಸುತ್ತೆ, ಅಂದರೆ ಉದ್ದನೆಯಾದಂಥ ರೇಖೆ ಇರೋದನ್ನು ಕಾಣಿಸುತ್ತೆ. ಸೊ ಹೀಗೆ 4 ಒಂದು ಪ್ಲಾನೆಟ್ಸು ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಆ ಒಂದು ಮುಖ್ಯ ರೇಖೆಗಳ ಒಂದು ಸ್ಥಿತಿಗತಿಯನ್ನು ನೋಡಿದ್ರೆ ನೋಡಿ, ಮುಖ್ಯ ರೇಖೆ, ಹೃದಯ ರೇಖೆ ಯಾವುದೇ ಒಂದು ತೊಂದರೆ ಇಲ್ಲದೆ ಅದು ಶನಿ ಮತ್ತು ಗುರು ಪರ್ವತಗಳ ಮಧ್ಯೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದು ಶನಿ ಮತ್ತು ಗುರು ಪರ್ವತಗಳ ಮಧ್ಯೆ ಹೋಗೋದು ತುಂಬ ಒಂದು ವೆಲ್ ಫಾರ್ಮಡ್ ಹೆಡ್ಲೈನ್ ಅಂತ ಹೇಳ್ಬೋದು, ಹಾರ್ಟ್ ಲೈನ್ ಅಂತ ಹೇಳ್ಬೋದು. ಅಂದರೆ ಹೃದಯ ರೇಖೆ ತುಂಬ ವೆಲ್ ಡಿಸರ್ವ್ಡ್, ತುಂಬ ಉತ್ತಮವಾದ್ದು. ಅಂದರೆ ಗುರು ಮತ್ತು ಶನಿ ಪರ್ವತಗಳ ಮಧ್ಯೆ ಹೋಗುವ ಒಂದು ಡೈರೆಕ್ಷನ್ ಇರುವಂಥ ಹೃದಯ ರೇಖೆ ಅಂತ ಹೇಳ್ಬೋದು. ಯಾಕಂದರೆ ಶನಿ ಪರ್ವ ಅಂದರೆ ನಿಮಗೆ ಗೊತ್ತಿದೆ, ಲಾಟ್ ಆಫ್ ಲಿಮಿಟೇಷನ್ಸು. ಮತ್ತು ಗುರು ಪರ್ವ ಅಂತೇಳಿದೆ, ಅದು ತುಂಬ ಆಂಬಿಷನ್ಸ್ ಅಂತ ಹೇಳ್ಬೋದು. ಲಿಮಿಟೇಷನ್ಸು, ಆಂಬಿಷನ್ಸು ಇವುಗಳ ಮಧ್ಯ ಹೋಗೋದಂದ್ರೆ, ಅಂದರೆ ಜಾಸ್ತಿ ಲಿಮಿಟೇಷನ್ಸ್ ಇರೋದಿಲ್ಲ, ಜಾಸ್ತಿ ಆಂಬಿಷನ್ಸ್ ಇರೋದಿಲ್ಲ. ಅಂದರೆ ನಿಮಗೆ ಗೊತ್ತಿದೆ, ಶನಿ ಅಂದರೆ ಒಂದು ಬ್ರೇಕ್ ಇದ್ದ ಹಾಗೆ, ಗುರು ಅಂದರೆ ನಮ್ಮನ್ನು ಸ್ವತಂತ್ರಗೊಳಿಸೋದು, ನಮ್ಗೆ ತುಂಬ ಒಂದು ಫ್ರೀಡಮನ್ನು ಕೊಡುವಂಥ ಪ್ಲಾನೆಟ್. ಸೊ ಯಾವುದು ಬ್ರೇಕು ಮತ್ತು ಒಂದು ಸ್ವಾತಂತ್ರ್ಯ ಎರಡೂ ಇರಬೇಕು. ನಿಮಗೆ ಗೊತ್ತಿರುತ್ತೆ, ಬ್ರೇಕ್ ಇಲ್ಲ ಅಂದರೆ ವೆಹಿಕಲನ್ನು ನಾವು ಜೋರಾಗಿ ಓಡಿಸೋದಕ್ಕಾಗೋದೇ ಇಲ್ಲ. ಹಾಗೆಯೇ ನಾವು ತುಂಬ ಸ್ವೇಚ್ಛೆಯಾಗಿರೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಈ ಒಂದು 2 ರೇಖೆ, 2 ಪರ್ವತಗಳ ಮಧ್ಯೆ ಬಂದು ನಿಂತಿರೋದ್ರಿಂದ ಇದು ಬಹಳಷ್ಟು ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಯಾರೇ ಕೈಯಲ್ಲಿ ಇಲ್ಲಿ ಬಂದು ಹೃದಯ ರೇಖೆ ಸ್ಟಾಪ್ ಆಗಿದೆ ಅಂದರೆ ಅವರು ತುಂಬ ಅದ್ಭುತವಾದಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ನೀವು ಕಣ್ಣು ಮುಚ್ಕೊಂಡು ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ
ಹಾರ್ಟ್ ಹೆಡ್ಲೈನ್ ನೋಡಿ ಭಾಳ ಸೊಗಸಾಗಿದೆ. ಈ ಥರ ಹೆಡ್ಲೈನ್ ಇರೋದನ್ನು ಕಾಣಿಸುತ್ತೆ. ಈ ಹೆಡ್ಲೈನ್ಗೆ ಹೊಂದಿಕೊಂಡಂತೆ ಇಲ್ಲಿ ಒಂದು ತ್ರಿಭುಜಾಕೃತಿ ಇರೋದನ್ನು ಕಾಣಿಸುತ್ತೆ. ನೋಡಿ ಎಷ್ಟು ಸ್ಪಷ್ಟವಾದಂಥ ತ್ರಿಭುಜಾಕೃತಿ ಇರೋದನ್ನು ಕಾಣಿಸುತ್ತೆ. ಹಾಗಾಗಿ ಇವರು ಎಷ್ಟೇ ಹಣವನ್ನು ಗಳಿಸಿದರೂ ಸಹ ಉಳಿಸುವಂಥ ಕೆಪಬಿಲಿಟಿ ಇರುವಂಥದ್ದು ಈ ಒಂದು ತ್ರಿಭುಜ ಇರುವಂಥವ್ರಿಗೆ ಮಾತ್ರ. ಅಂದರೆ ತ್ರಿಭುಜ ಸರಿಯಾಗಿ ಫಾರ್ಮೇಷನ್ ಆಗಿರಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಗ್ಯಾಪ್ ಇರೋದಾಗಲಿ ಮತ್ತೊಂದಾಗಲಿ ಆಗಿದ್ದರೆ ಇಲ್ಲಿ ಅಷ್ಟು ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಇರಲ್ಲ. ವೆಲ್ ಫಾರ್ಮ್ ಟ್ರಯಾಂಗಲ್, ಇದನ್ನು ನಾವು ಮನಿ ಟ್ರಯಾಂಗಲ್ ಅಂತಲೇ ಕರಿತೀವಿ. ಸೊ ಹಣ ಇಲ್ಲಿ ಉಳಿಯುವಂಥ ಎಲ್ಲ ಸಾಧ್ಯತೆಗಳು ಇರೋದನ್ನು ಕಾಣಿಸುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡಿ, ನಮಗೆ ಜೀವನ ರೇಖೆ ನೋಡಿ ಎಷ್ಟು ಸುಶ್ರಾಯವಾಗಿ ವಿಶಾಲವಾಗಿರೋದನ್ನು ಕಾಣಿಸುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ, ಹಾಗಾಗಿ ಅವರು ದೀರ್ಘಾಯು ಆಗಿರೋದನ್ನು ಕಾಣಿಸುತ್ತೆ. ಈ ಮೂರೂ ರೇಖೆಗಳು ಸ್ಪಷ್ಟವಾಗಿದ್ದರೆ ವ್ಯಕ್ತಿ, ಅದರ ಜೊತೆಗೆ ಭಾಗ್ಯರೇಖೆ ಸಹ ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. ಇದರಿಂದ ವ್ಯಕ್ತಿ ದೀರ್ಘಾಯು ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಇನ್ನರ್ ಮಾರ್ಸ್, ಔಟರ್ ಮಾರ್ಸ್ ಅಂತ ಕರಿತೀವಿ. ಅಂದರೆ ನಮಗೆ ಒಳಗಡೆ ನಮ್ಮ ಒಂದು ಧೈರ್ಯ ಎಷ್ಟಿದೆ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡಿದ್ರೆ, ಇದು ಹೊರಭಾಗದಲ್ಲಿ ನಾವು ಎಷ್ಟು ಅದನ್ನು ತೋರ್ಪಡಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಇವರು ಆ್ಯಕ್ಟಿವ್ ಮಾರ್ಸು ಮತ್ತು ಪ್ಯಾಸಿವ್ ಮಾರ್ಸ್ ಬೋತ್ ಆಫ್ ದೇಮ್ ಆರ್ ವೆರಿ ಗುಡ್ ಅಂತ ಹೇಳ್ಬೋದು. ಹಾಗಾಗಿ ಅವರ ಪರಾಕ್ರಮಕ್ಕೇನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಆ್ಯಕ್ಷನ್ ಫಿಲಮನ್ನು ಮಾಡೋದು ಇಲ್ಲಿ ಸ್ಮರಿಸ್ಬೋದು ನಾವು. ಮತ್ತು ಇಲ್ಲಿ ಯಾವುದು ರಾಹು ಪರ್ವ ಅಂತ ಕರಿತೀವಿ. ರಾಹು ಪರ್ವತದಲ್ಲಿ ಯಾವುದೇ ಅಡ್ಡಾದಿಡ್ಡಿ ರೇಖೆಗಳು ಈ ರೀತಿ ಇಲ್ಲ. ಹಾಗಾಗಿ ವ್ಯಕ್ತಿಗೆ ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸು ಅವರ ಲೈಫಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಎಸ್ ನೋಡಿ, ಈ ಒಂದು ಹೆಬ್ಬೆರಳು ನೋಡಿ ಎಷ್ಟು ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ. ಅಂದರೆ ವ್ಯಕ್ತಿ ತುಂಬ ಒಂದು ಸರಿ ಡಿಸಿಷನ್ ತೊಗೊಂಡ್ರೆ ಅದನ್ನು ಫರ್ಮಾಗಿ ಅದನ್ನು ಒಂದು ಬಿಲೀವ್ ಮಾಡ್ತಾರೆ, ಮತ್ತೆ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಉತ್ತಮವಾದಂಥ ಒಂದು ಲೀಡರ್ಶಿಪ್ ಕೇಪಬಿಲಿಟಿ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಇವರು ಇವತ್ತು ಒಂದು ಡಿಟರ್ಮಿನೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹೀಗೆ ವ್ಯಕ್ತಿ ನೋಡಿ, ಇಲ್ಲಿ ಫಸ್ಟ್ ಪ್ಯಾಲೇಜು ಮತ್ತು ಇಲ್ಲಿ ಸೆಕೆಂಡ್ ಪ್ಯಾಲೇಜು. ಫಸ್ಟ್ ಪ್ಯಾಲೇಜು ಸೆಕೆಂಡ್ ಪ್ಯಾಲೇಜು ಆಲ್ಮೋಸ್ಟ್ ಈಕ್ವಲ್ ಆಗಿರೋದ್ರಿಂದ ಇದು ಆತ್ಮವಿಶ್ವಾಸ ಆಗಿರ್ಬೋದು, ಈ ತಾರ್ಕಿಕ ಸಾಮರ್ಥ್ಯ ಆಗಿರ್ಬೋದು, ಇದು ಎರಡೂ ಈಕ್ವಲ್ ಆಗಿರೋದ್ರಿಂದ ವ್ಯಕ್ತಿ ಸುಮ್ಮನೆ ಯೋಚನೆ ಮಾಡದೆ ಮುನ್ನುಗ್ಗಲ್ಲ. ಯೋಚನೆ ಮಾಡಿ, ಪೂರ್ವಾಪರಗಳನ್ನು ಯೋಚನೆ ಮಾಡಿ ಅಲ್ಲಿ ಮುನ್ನುಗ್ಗಿ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತುಂಬ ಉತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ಮತ್ತು ನೋಡಿ, ಕಿರುಬೆರಳು ನೋಡಿ ಫಸ್ಟ್ ಪ್ಯಾಲೇಜ್ಗಿಂತ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಅತ್ಯುತ್ತಮವಾದಂಥ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಅತ್ಯುತ್ತಮವಾದಂಥ ಕನ್ವಿನ್ಸಿಂಗ್ ಸ್ಕಿಲ್ ಅಂತ ಹೇಳ್ಬೋದು. ಬೇರೆ ಅವ್ರನ್ನ ಯಾರಾದರೂ ಒಂದು ಕನ್ವಿನ್ಸ್ ಮಾಡುವಂಥ ಕೇಪಬಿಲಿಟಿ ಸಹ ಇವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೋಡಿ, ಸೂರ್ಯ ಬೆರಳು ಸ್ವಲ್ಪ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಇವರು ಅಡ್ವೆಂಚರಸ್ ನೇಚರ್ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ತನ್ನ ಪ್ರಯತ್ನವನ್ನು ಏನಾದರೂ ಸಾಧಿಸ್ಬೇಕಂದ್ರೆ ಒಂದು ಸಾಹಸವನ್ನು ಮಾಡೋದಕ್ಕೆ ಸಹ ರೆಡಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಇದು ಗುರು ಬೆರಳು ಸ್ವಲ್ಪ ಶಾರ್ಟ್ ಆಗಿದೆ. ಲೋ ಸೆಲ್ಫ್ ಎಸ್ಟೀಮ್ ಅಂತ ಕರೀತಾರೆ. ಅಂದರೆ ತನ್ನನ್ನು ತುಂಬ ಅಂದರೆ ಈಗೋ ಪ್ರಾಬ್ಲಮ್ಸ್ ಇವ್ರಿಗೆ ಅಷ್ಟು ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ಸಹ ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನು ಉಳಿದಂತೆ ಅಂತ ಎಲ್ಲ ಸಿಂಬಲ್ಸನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇದು ವಿದ್ಯಾರೇಖೆಯೂ ಸಹ ಇಲ್ಲಿ ಸ್ವಲ್ಪ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಸೊ ಇವರು ತುಂಬ ಅನುಭವವನ್ನು ಮತ್ತು ವಿದ್ಯೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರವನ್ನು ಹೇಳಬೇಕಂದ್ರೆ ನೋಡಿ, ಹೃದಯ ರೇಖೆ ಹೇಳಬೇಕಾದ್ರೆ ನೋಡಿ, ಹೃದಯ ರೇಖೆ ಇಲ್ಲಿ ಹೀಗೆ ಬಂದಿದೆ, ಇಲ್ಲಿಂದ ಹೀಗೊಂದು ಬ್ರ್ಯಾಂಚ್ ಇರೋದನ್ನು ಕಾಣಿಸುತ್ತೆ. ಸೊ ಹೀಗೆ ಹೃದಯ ರೇಖೆ 3 ಬ್ರ್ಯಾಂಚುಗಳಲ್ಲಿ ಡಿವೈಡ್ ಆಗಿದೆ. ಅಂದರೆ ವ್ಯಕ್ತಿ ಒಂದು ಪರ್ಫೆಕ್ಟ್ ಬ್ಲೆಂಡ್ ಅಂತ ಹೇಳ್ಬೋದು. ಅಂದರೆ ಒಂದು ಹೃದಯದಲ್ಲಿ, ಅಂದರೆ ಇನ್ ದ ಸೆನ್ಸ್ ಅವರ ಭಾವನೆಗಳು ಒಂದು ಪಾಸಿಟಿವ್, ಈಕ್ವಲ್, ಈವನ್ ನೆಗೆಟಿವ್ ಎಮೋಷನ್ಸನ್ನು ಸಹ ಅವರು ಅದನ್ನು ಹೋಲ್ಡ್ ಮಾಡೋವಷ್ಟು, ಅದನ್ನು ಮೇಂಟೈನ್ ಮಾಡೋವಷ್ಟು ಕೇಪಬಿಲಿಟೀಸನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಆಫ್ಕೋರ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.
ಹಾಗೂ ಚಾನಲನ್ನು ಭಾಳ ದಿನಗಳಿಂದ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಸಹ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡುವಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.